ಇಡೀ ಜಗತ್ತಿನಲ್ಲಿ ರಾವಣನ ವಿರುದ್ಧ ಒಂದು ವಿರೋಧ ಅಂತ ಇಲ್ಲ. ಆದರೂ ಅವನಿಗೆ ಸಾಮರ್ಥ್ಯದ ಅಪೇಕ್ಷೆ ಅಂತದ್ದಿದೆ. ಯಾಕೆ ಅಂತ ಕೇಳಿದರೆ, ಅವನು ಮೃತ್ಯುವನ್ನು ಊರ್ಮಿಳೆ ವಾಸ್ತವವಾಗಿ ಜನಕನ ನಿಜವಾದ. ಹಾಗಾಗಿ ಊರ್ಮಿಳೆಯ ತ್ಯಾಗದಲ್ಲಿ ಏನೂ ಕಡಿಮೆ ಇದೆ ಅಂತ ಅನಿಸೋದಿಲ್ಲ. ಒಂದಂತದಲ್ಲಿ ನೀವು ಸೀತೆಗಿಂತ ತ್ಯಾಗಿಯ ಅಂತ. ಈ ಆತ್ಮಲಿಂಗದ ಕಥೆಯನ್ನು ವಾಲ್ಮೀಕಿ ರಾಮಾಯಣ ಹೇಳೋದಿಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಆ ಕಥೆ ಇಲ್ಲ, ಆದರೆ ಬೇರೆ ಪುರಾಣಗಳಲ್ಲಿದೆ ಆ ಕಥೆ. ಬೇರೆ ಪುರಾಣಗಳಲ್ಲಿವೆ. ಗೋಕರ್ಣ ಪುರಾಣದಲ್ಲಂತೂ ಬಹಳ ಸ್ಪಷ್ಟವಾಗಿದೆ. ಈ ಆತ್ಮಲಿಂಗ ಅನ್ನೋದಕ್ಕರ್ಥ ಆತ್ಮ ಅಂತಲೇ ಅರ್ಥ. ಅದು ಅಂದರೆ ಆತ್ಮ ಅಂದರೆ ಯಾವುದು ಅಂತ ಕೇಳಿದರೆ, ನಮ್ಮ ದೇಹದಲ್ಲಿ ಬಹಳ ಮುಖ್ಯವಾದದ್ದು ಆತ್ಮ. ಅಂದರೆ ಜೀವ ಅಂತ ಕರಿತೀವಿ, ಆತ್ಮ ಅಂತ ಕರಿತೀವಿ. ಅದಿದ್ದರೆ ಮಾತ್ರ ನಾವು ಬದುಕ್ತೀವಿ, ಅದಿಲ್ಲದೆ ಇದ್ದರೆ ನಾವು ಬದುಕೋದಿಲ್ಲ. ಜೀವ ಹೋಯಿತು ಅಂತ ಹೇಳ್ತೀವಲ್ಲ, ಅದಕ್ಕರ್ಥ ಆತ್ಮ ಹೋಯಿತು ಅಂತಲೇ. ಅಂದರೆ ಅದೇ ಮುಖ್ಯವಾದದ್ದು, ಅದಕ್ಕಾಗಿಯೇ ಬದುಕು ನಡೀತಾ ಇರೋದು. ಅಲ್ಲಿ ಆತ್ಮ ಅಂತ ಹೇಳ್ತಾ ಇರೋದು, ಆತ್ಮಲಿಂಗ ಅಂತ ಹೇಳ್ತಾ ಇರೋದು ಶಿವನ ಅತ್ಯಂತ ಸಾಂದ್ರವಾದ ಒಂದು ಶಕ್ತಿ ಅಂತ ಹೇಳಬೇಕು. ನಮ್ಮಂತೆ ಶಿವನ ಆತ್ಮ ಒಂದು ಕಡೆಗೆ ಇರೋದಿಲ್ಲ, ಅವನು ವಿಶ್ವವ್ಯಾಪಿ, ಅವನು ಪರಮಾತ್ಮ ಆಗಿರೋದ್ರಿಂದ. ಆದರೆ ಅವನ ಶಕ್ತಿಗಳ ಒಂದು ಸಾಂದ್ರ ರೂಪ, ಅಂದರೆ ಗಟ್ಟಿಯಾದ ರೂಪ ಅಂತ ಅಂದಾಗ ಅದು ಒಂದು ಆತ್ಮಲಿಂಗದ ರೂಪದಲ್ಲಾಗಿರುತ್ತೆ. ಅವನು ಅದನ್ನು ಕೇಳ್ದ ರಾವಣ ಅಂತ. ಅಂದರೆ ಶಿವನಲ್ಲಿ ಆತ್ಮಲಿಂಗವನ್ನು ಕೇಳುವಾಗಲೂ ಏನು ಅಂದರೆ, ಶಿವನ ದೊಡ್ಡ ಶಕ್ತಿಯನ್ನು ತನ್ನದಾಗಿಸಿಕೊಳ್ಳಬೇಕು ಅಂತಲೇ ಹೊರಟಿದ್ದವನು. ಅದಕ್ಕಾಗಿಯೇ ಹೊರಟಿದ್ದು. ಹಾಗಾಗಿ ಆತ್ಮಲಿಂಗ ಕೇಳುವುದರಲ್ಲಿ ಈಗ ಇತ್ತಲ್ಲ ಇಷ್ಟು ಶಕ್ತಿ ಸಾಮರ್ಥ್ಯಗಳು ಇನ್ನೂ ದೊರಕಿಸಿಕೊಳ್ಳಬೇಕು ಅಂತ. ಯಾಕೆಂದರೆ ಅವನು ಆತ್ಮಲಿಂಗ ಪಡೆಯೋದಕ್ಕೆ ಹೋಗುವಾಗ ಅವನು ದೇವತೆಗಳನ್ನು ಸೋಲಿಸಿಯಾಗಿದೆ, ರಾಕ್ಷಸರನ್ನು ಸೋಲಿಸಿದ್ದಾನೆ, ಅವನು ಮನುಷ್ಯರನ್ನು ಸೋಲಿಸಿದ್ದಾನೆ, ಎಲ್ಲರನ್ನೂ ಸೋಲಿಸಿಯಾಗಿದೆ. ಅವನನ್ನು ಜಗತ್ತಿನಲ್ಲಿ ಸೋಲಿಸಿದವರು ಇಬ್ಬರೇ, ಒಬ್ಬ ವಾಲಿ, ಇನ್ನೊಬ್ಬ ಕಾರ್ತವೀರ್ಯಾರ್ಜುನ. ಉಳಿದಂತೆ ಎಲ್ಲರನ್ನೂ ಸೋಲಿಸಿಯಾಗಿದೆ. ಮತ್ತು ವಾಲಿ ಕಾರ್ತವೀರ್ಯಾರ್ಜುನರು ಇವನನ್ನು ಸೋಲಿಸಿದರೆ ಅವರಿಬ್ಬರ ಜೊತೆಗೆ ಅವನು ಮೈತ್ರಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವರು ಇವನ ವಿರೋಧಿಗಳಾಗಿ ಉಳ್ಕೊಂಡಿಲ್ಲ. ಹಾಗಾಗಿ ಇಡೀ ಜಗತ್ತಿನಲ್ಲಿ ರಾವಣನ ವಿರುದ್ಧ ಒಂದು ವಿರೋಧ ಅಂತ ಇಲ್ಲ. ಆದರೂ ಅವನಿಗೆ ಸಾಮರ್ಥ್ಯದ ಅಪೇಕ್ಷೆ ಅಂತದ್ದಿದೆ. ಯಾಕೆ ಅಂತ ಕೇಳಿದರೆ, ಅವನು ಮೃತ್ಯುವನ್ನು ಗೆಲ್ಲಬೇಕು ಅಂತ ಹೊರಟಿದ್ದಾನೆ. ಅವನು ಕೇಳೋದು ಕೂಡ ಸಾವು ಬರಬಾರ್ದು ನನಗೆ ಅಂತಲೇ ಬ್ರಹ್ಮನಲ್ಲಿ ವರ ಕೇಳೋದು. ಆದರೆ ಅಂಥ ವರ ಕೊಡೋದಕ್ಕೆ ಬರೋದಿಲ್ಲ ಅಂತ ಬ್ರಹ್ಮ ಕೊಟ್ಟಿರೋದಿಲ್ಲ. ಆದರೆ ಅವನ ಈಗಿನ ಪ್ರಯತ್ನವು ಏನು ಅಂದರೆ, ನಾಳೆ ಮೃತ್ಯುವೇ ಬಂದರೂ ತನ್ನನ್ನು ಮುಟ್ಟಲಾರದಂತೆ ಆಗಬೇಕು ಅಂತ ಆ ಬಯಕೆ ಎಲ್ಲ ಇತ್ತಲ್ಲ ಅವನಲ್ಲಿ. ಹಾಗಾಗಿ ತನ್ನನ್ನು ಇನ್ನೂ ಬೆಳೆಸಿಕೊಳ್ಳುವ ಕಾರ್ಯವನ್ನು ಅವನು ಮಾಡ್ತಾ ಇದ್ದ. ಅದರ ಪರಿಣಾಮವಾಗಿ ಆತ್ಮಲಿಂಗವನ್ನು ಕೇಳಿದ. ಅದಕ್ಕೆ ನೆವವಾಗಿ ಸಿಕ್ಕಿದ್ದು ತಾಯಿ ಪೂಜೆ ಮಾಡಬೇಕು ಶಿವನನ್ನು ಹೇಳಿದ್ಲು ಅಂತ ಅನ್ನೋದು. ಮತ್ತೊಮ್ಮೆ ಇದು ವಾಲ್ಮೀಕಿ ರಾಮಾಯಣದ ಕಥೆಯಲ್ಲ, ಬೇರೆ ಪುರಾಣಗಳ ಕಥೆ. ಊರ್ಮಿಳೆಯ ಪ್ರಸ್ತಾಪ ಬರೋದೇ ಇಲ್ಲ. ಊರ್ಮಿಳೆ ವಾಸ್ತವವಾಗಿ ಜನಕನ ನಿಜವಾದ ಮಗಳು ಊರ್ಮಿಳೆಯೇ. ಅಂದರೆ ಮಿಥಿಲಾ ನಗರದ ರಾಜಕುಮಾರಿ ಅವಳು, ಸೀತೆ ಸಿಕ್ಕವಳು, ಸಾಕು ಮಗಳು. ಊರ್ಮಿಳೆ ಏನು ಸಣ್ಣವಳಲ್ಲ. ಆದರೆ ಊರ್ಮಿಳೆ ಕಾಡಿಗೆ ಹೋಗುವ ನಿರ್ಣಯ ತೆಗೆದುಕೊಳ್ಳೋದಿಲ್ಲ. ಬರ್ತೀನಿ ಅಂತ ಹೇಳಲಿಲ್ವಾ, ಲಕ್ಷ್ಮಣನಿಗೆ ಅವಳಿಗೆ ಏನು ಮಾತುಕತೆ ಆಯಿತು ಅಂತ ರಾಮಾಯಣ ಉಲ್ಲೇಖಿಸೋದಿಲ್ಲ. ಹಾಗಂತ ಅವಳು ಗಂಡ ಅಲ್ಲಿ ಹೋಗುವಾಗ ತಾನು ಸುಖವಾಗಿದ್ದು ಬಿಡಬೇಕು ಅನ್ನುವ ಸ್ವಭಾವದವಳು ಖಂಡಿತವಾಗಿಯೂ ಅಲ್ಲ. ಒಂದು ದೃಷ್ಟಿಯಿಂದ ನೋಡಬೇಕು ಅಂದರೆ ಊರ್ಮಿಳೆಯ ತ್ಯಾಗವೂ ದೊಡ್ಡದೇ. ಅಂದರೆ ಈಗ ಏನಾಗತ್ತೆ, ಈಗ ಸೀತೆಗೆ ಹೋಗಿದ್ದು ಕಾಡಿಗಾದರೂ ಇನಿಯ ಜೊತೆಗಿದ್ದ, ಪ್ರೀತಿಸುವ ರಾಮ ಜೊತೆಗಿದ್ದ. ಊರ್ಮಿಳೆಗೆ ಇದ್ದಿದ್ದ ಅರಮನೆಯಲ್ಲಿರ್ಬೋದು, ಆದರೆ ಪ್ರೀತಿಸುವ ಗಂಡ ಜೊತೆಗಿಲ್ವಲ್ಲ. ಇದನ್ನು ನಾವು ಕನಿಷ್ಠವಾದ ತ್ಯಾಗ ಅಂತ ಕರೆಯೋದಕ್ಕಾಗೋದೇ ಇಲ್ಲ. ಹಾಗಾಗಿ ಊರ್ಮಿಳೆಯ ತ್ಯಾಗದಲ್ಲಿ ಏನೂ ಕಡಿಮೆ ಇದೆ ಅಂತ ಅನಿಸೋದಿಲ್ಲ. ಒಂದಂತದಲ್ಲಿ ನೀವು ಸೀತೆಗಿಂತ ತ್ಯಾಗಿಯ ಅಂತಲೂ ಅನ್ನೋದಕ್ಕಿದೆ ವಿಷಯ. ಯಾಕೆಂದರೆ ಗಂಡನನ್ನು ಬಿಟ್ಟುಕೊಟ್ಲು ಅವಳು ರಾಮನಿಗಾಗಿ ಅಂತ. ಸೀತೆ ರಾಮನ ಜೊತೆಗೆ ಹೋದ್ಲು ಅಂತ ಅಂದರೆ ಸೀತೆನ ಕಡಿಮೆ ಮಾಡೋದಲ್ಲ, ಅಂದರೆ ಊರ್ಮಿಳೆ ಕಡಿಮೆ ಅಲ್ಲ ಅಂತ ಅನ್ನೋದಕ್ಕೆ ಹೇಳ್ತಾ ಇರೋದು. ಹೋಗದೇ ಇರೋದಕ್ಕೆ ಕಾರಣ ಅಂತ ಅಂದಾಗ ಹಲವು ಕಾರಣಗಳಿರ್ಬೋದು. ಒಂದು, ಲಕ್ಷ್ಮಣ ನಿರಾಕರಿಸಿರಬಹುದು ಅನ್ನೋದು ಒಂದು. ಎರಡನೆಯದ್ದು, ಹೋಗಲೇಬೇಕು ಅಂತೇನೂ ಇಲ್ಲ. 14 ವರ್ಷ ಅವನು ಹೋಗಿ ಬರ್ತಾನೆ ಅಂತಂದಾಗ ಎರಡು ತರಹದ ಸ್ವಭಾವ ಇರುತ್ತೆ. ಪ್ರೀತಿಯನ್ನು ಹೇಗೆ ನಾವು ನಮ್ಮ ಪ್ರೀತಿಸುವ ವಿಧಾನ ಬೇರೆ ಇರುತ್ತೆ. ನಾವು ಪ್ರೀತಿಸೋದು ಕೆಲವರಿಗೆ ಹೇಗೆ ಅಂದರೆ, ದೂರ ಇದ್ದರೂ ಅವ್ರು ಪ್ರೀತಿಸ್ತಾ ಇರ್ತಾರೆ. ಅದು ತಂದೆ ತಾಯಿ ಮಕ್ಕಳಿರ್ಬೋದು, ಅಥವಾ ಗಂಡ ಹೆಂಡತಿ ಇರ್ಬೋದು. ಈಗ ಮಗನೋ ಮಗಳು ದೂರದಲ್ಲಿರ್ತಾಳೆ, ಅಪ್ಪ ಅಮ್ಮನ ತುಂಬ ಪ್ರೀತಿಸ್ತಾರೆ. ಇನ್ನು ಎಷ್ಟೋ ಕಡೆ ಅಪ್ಪ ಮಕ್ಕಳು ಒಟ್ಟಿಗಿರ್ತಾರೆ, ಪ್ರೀತಿಯೇ ಇರೋದಿಲ್ಲ. ಇನ್ನು ಕೆಲವು ಮಕ್ಕಳು ಪ್ರೀತಿ ಹೇಗೆ ಅಂದರೆ, ತಂದೆ ತಾಯಿ ಜೊತೆಗೆ ಸಾಯುವವರೆಗೆ ಬದುಕಿರಬೇಕು ಅಂತ ಅನ್ಕೋತಾರೆ. ಇದು ಗಂಡ ಹೆಂಡತಿ ವಿಷಯದಲ್ಲೂ ಆಗುತ್ತೆ. ಎಷ್ಟೋ ಸಲ
ಹೆಂಡತಿಯರೋ ಗಂಡಂದಿರೋ ಅವರು ದೂರದಲ್ಲಿದ್ದಾರೆ ಅಂದರೆ ಅವರಿಗಾಗಿ ಉದ್ಯೋಗ ಬಿಟ್ಟು ಅವರಿದ್ದಲ್ಲಿಗೆ ಹೋಗೋದು, ಅಲ್ಲೇ ಬದುಕೋದು ಎಲ್ಲ ಮಾಡುವವರೂ ಇದ್ದಾರೆ. ಆದರೆ ಇವರಿಲ್ಲಿದ್ದು ಅವರಲ್ಲಿದ್ದು ಬದುಕನ್ನು ಹಾಗೇ ನಡೆಸ್ಕೊಂಡು ಹೋಗೋರು ಇದ್ದಾರೆ. ಆದರೆ ಅಲ್ಲಿ ಅವರ ಪ್ರೀತಿಯಲ್ಲಿ ಹೆಚ್ಚು ಕಡಿಮೆ ಅಂತ ಏನೂ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿ ಸೀತೆಯ ಪ್ರೀತಿಯ ಅಭಿವ್ಯಕ್ತಿಗೂ ಊರ್ಮಿಳೆಯ ಪ್ರೀತಿಯ ಅಭಿವ್ಯಕ್ತಿಗೂ ವ್ಯತ್ಯಾಸ ಇದೆ ಅಂತ ಅನ್ನಿಸುತ್ತೆ.